ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಪದೇ ಪದೇ ಅಪರಾಧ ಕೃತ್ಯದಲ್ಲಿ ನಟ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ. 2011ರಿಂದ 2024 ಸ್ಟಿಲ್ ಇಲ್ಲಿಯವರೆಗೂ ಕೂಡ ಅನೇಕ ಅಪರಾಧ ಕೃತ್ಯಗಳಲ್ಲಿ ನಟ ದರ್ಶನ್ ಭಾಗಿಯಾಗಿದ್ದಾರೆ. ಒಂದರ ಮೇಲೆ ಒಂದರಂತೆ ಅಪರಾಧ ಕೃತ್ಯಗಳಲ್ಲಿ ದರ್ಶನ್ ಭಾಗಿ. ಹಾಗಾದ್ರೆ ದರ್ಶನ್ ವಿರುದ್ಧ ಇಲ್ಲಿಯವರೆಗೂ ರೌಡಿ ಶೀಟರ್ ಯಾಕೆ ಓಪನ್ ಆಗಿಲ್ಲ ಅನ್ನುವಂತಹ ಅನೇಕ ಅನುಮಾನಗಳು ಓಡಾಡ್ತಾ ಇದೆ. ಕಾವೇರಿ ಹೋರಾಟದಲ್ಲಿ ಭಾಗಿಯಾದವರ ಮೇಲೆ ರೌಡಿ ಶೀಟ್ ಓಪನ್ ಆಗುತ್ತೆ. ರಸ್ತೆ ರೈಲು ತಡೆದವರ ಮೇಲೆ ಪೊಲೀಸರಿಂದ ರೌಡಿ ಶೀಟ್ ಓಪನ್ ಮಾಡಲಾಗುತ್ತೆ. ಅವರು ನೆಲ ಜಲ ಅದಕ್ಕಾಗಿ ಹೋರಾಟವನ್ನ ಮಾಡಿರ್ತಾರೆ. ಅಂತವರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡುವಂತಹ ಪೊಲೀಸ್ ದರ್ಶನ್ ವಿಚಾರದಲ್ಲಿ ಯಾಕೆ ಕೈ ಕಟ್ಟಿ ಕುಳಿತುಕೊಂಡಿದ್ದಾರೆ? ಹಲವು ಕೇಸ್ಗಳಲ್ಲಿ ತಗಲಾಕೊಂಡ ದರ್ಶನ್ ಮೇಲೆ ಯಾಕೆ ರೌಡಿ ಶೀಟ್ ಹಾಕಿಲ್ಲ? ಈ ಹಿಂದೆ ಕೂಡ ದರ್ಶನ್ ನಡೆಸಿದಂತಹ ಹಲವು ಅಪರಾಧ ಕೃತ್ಯಗಳು ಬಹಳಷ್ಟು ಸದ್ದು ಮಾಡಿತ್ತು. ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ವಿಚಾರಣೆ ಮಾಡ್ತಾರೆ, ಬೇಲ್ ತೆಗೆದುಕೊಳ್ತಾರೆ, ಹೊರಗಡೆ ಬರ್ತಾರೆ, ಮತ್ತೊಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗ್ತಾರೆ. ಇದು ಕಳೆದ 2011ರಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾನೆ ಇದೆ. ಇಷ್ಟೆಲ್ಲ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು ಕೂಡ ನಟ ದರ್ಶನ್ ಮೇಲೆ ರೌಡಿ ಶೀಟ್ ಯಾಕೆ ಓಪನ್ ಆಗ್ತಾ ಇಲ್ಲ ಅನ್ನುವ ಅನೇಕ ಅನುಮಾನಗಳು, ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇದೆ. ಯಾವುದಾದ್ರೂ ಸಣ್ಣ ಪುಟ್ಟ ಘಟನೆಗಳಲ್ಲಿ ಭಾಗಿಯಾದರೆ ಅಂತವರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡ್ತಾರೆ. ಇಂತಹ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು ಕೂಡ ದರ್ಶನ್ ಮೇಲೆ ರೌಡಿ ಶೀಟ್ ಯಾಕೆ ಓಪನ್ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸ್ಯಾಂಡಲ್ವುಡ್ನಲ್ಲಿ ಸದಾ ವಿವಾದಗಳಿಂದಲೇ ಸದ್ದು ಮಾಡುವಂತಹ ದರ್ಶನ್ ಮೇಲೆ ಈಗಲಾದ್ರೂ ಹಾಗಿದ್ರೆ ರೌಡಿ ಶೀಟ್ ಓಪನ್ ಆಗುತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.